ಗುಬ್ಬಿ ತಾಲೂಕು ಕಚೇರಿಯ ಆವರಣದಲ್ಲಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮ ಜಯಂತಿಯ ಪ್ರಯುಕ್ತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮತ್ತು ಪುಷ್ಪಾರ್ಚನೆ ಸಲ್ಲಿಸಿದ ನಂತರ ಮಾತನಾಡಿದ ತಹಶೀಲ್ದಾರ್ ಆರತಿ ಬಿ ರವರು, ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಸೃಷ್ಟಿಸಲು ಸಾಧ್ಯವಿಲ್ಲ. ಜಗತ್ತಿನ ಶ್ರೇಷ್ಠ ಸಂವಿಧಾನಗಳಲ್ಲಿ ಒಂದಾದ ಭಾರತೀಯ ಸಂವಿಧಾನವನ್ನು ರಚಿಸಿದ ಸಂವಿಧಾನ ಶಿಲ್ಪಿ ಮಹಾ ಮಾನವತಾವಾದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮಾನತೆ ಮತ್ತು ಮಮತೆಯಿಂದ ಸಮಾಜದಲ್ಲಿ ಸಾಮರಸ್ಯವನ್ನ ಸಾರಿದ ಮಹಾನ್ ವ್ಯಕ್ತಿ ಎಂದು ಹೇಳಿದರು. ವರದಿ ಡಿ ಮಂಜುನಾಥ್, ಗುಬ್ಬಿ. ಕಾರ್ಯಕ್ರಮಗಳಲ್ಲೂ ಕೇಳ್ತಾ ಇರ್ತೀವಿ. ಪ್ರತಿ ನಾವು ಇದು ನಾನು ನೋಡಿದಾಗ ಕೋರ್ಟಲ್ಲಿ ಆಗುತ್ತೆ. ಸೊ ಒಬ್ಬ ವ್ಯಕ್ತಿ ಏನು ಸ್ವಾಭಿಮಾನದಿಂದ ಗೌರವದಿಂದ ಬದುಕಿದಾಗ ಮಾತ್ರ ಅವೆಲ್ಲ ಏನು ಕೊಟ್ಟಿದ್ದಾರೆ ಅದನ್ನೆಲ್ಲ ಸಾರ್ಥಕತೆ ಸಿಗುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಸೊ ಅದನ್ನು ನಾವು ಅರ್ಥಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಅವರು ಕೊಟ್ಟ ಕೊಡುಗೆ ನಮ್ಮ ದೇಶಕ್ಕೆ ಇನ್ನಷ್ಟು ವರ್ಷಗಳ ಕಾಲ ಅದರ ಪ್ರಸ್ತುತ ಉಳಿಯುತ್ತೆ ಅಂತ ಭಾವಿಸ್ತಾ, ಸೊ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರ, ಹೀಗೆ ನಾವೇನು ನಮ್ಮ ದಲಿತ ಮುಖಂಡರುಗಳ ಹಾಗೆ ಇದು ಒಂದು ಸನ್ಮಾನ ಮಾಡಿದ್ದವರಲ್ಲೂ ನೀವು ನೋಡಿದ್ರಿ, ಯಾವುದೇ ಒಂದು ಸಮುದಾಯಕ್ಕೆ ಮೀಸಲು ಮಾಡ್ತೀರಾ ನಮ್ಮ ಸಮಾಜ ಆಸ್ ಎ ಹೋಲ್ ನಮ್ಮ ಗುಬ್ಬಿ ತಾಲೂಕಿಗೆ ಏನು ಕಾಂಟ್ರಿಬ್ಯೂಟ್ ಮಾಡಿದ್ದೀರಾ ಎಲ್ಲ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ರಿಲಿಜಿಯನ್ನ ಮೀರಿ ನಾವು ಈ ದಿನ ಸನ್ಮಾನ ಮಾಡಿದ್ದೀವಿ. ಸೊ ಈ ಕಾನ್ಸೆಪ್ಟನ್ನು ತಂದು ನೀವು ಅವ್ರನ್ನೇ ಸೆಲೆಕ್ಟ್ ಮಾಡಿರೋದಕ್ಕೂ ನಿಮಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಸೊ ಇದರಿಂದ ಗೊತ್ತಾಗುತ್ತೆ ನಮಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದ ಆಶಯಗಳನ್ನ ನಾವೆಲ್ಲರೂ ಫಾಲೋ ಮಾಡ್ತಾ ಇದ್ದೀವಿ. ಯಾವೊಂದು ಸಮುದಾಯ ಮತ್ತು ಸಮಾಜದವರಿಗೆ ಸೀಮಿತ ಮಾಡ್ದಿರಾ ಸಮಾಜಕ್ಕೆ ಯಾರು ಕಾಂಟ್ರಿಬ್ಯೂಟ್ ಮಾಡಿದ್ದೀರಾ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರೀಡು, ನಮ್ಮ ಸಮಾಜ ಮತ್ತು ಮಾನವ ಕುಲಕ್ಕೆ ಏನು ಇದು ಮಾಡಿದ್ದೀರಾ ಅವರಿಗೆಲ್ಲ ಸನ್ಮಾನ ಮಾಡಿದ್ದೀವಿ. ಸೊ ಇದೇ ಆಶಯಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ನಮಗೆ ಕೊಟ್ಟ ಸಂವಿಧಾನದ ಮಹತ್ವ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳ್ತಾ ನನ್ನ ಮಾತು